ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಬೇಲಿನೇ ಎದ್ದು ಹೊಲ ಮೇಯ್ದರೆ, ಕಾಯುವವರೇ ಕೊಲ್ಲುವವರಾದ್ರೆ, ಇಂಥ ಗಾದೆ ಮಾತುಗಳನ್ನ ಕೇಳದಾಗೆಲ್ಲ ನನಗೆ ಆಶ್ಚರ್ಯ ಆಗ್ತಿತ್ತು. ತೀರಾ ಇಂಥ ಪರಿ ಯಾರಿರ್ತಾರ ಬಿಡ್ರಿ ಜಗತ್ನ್ಯಾಗ ಅಂತ ಹೇಳಿ. ಆದ್ರ ಬಹುಶಃ ಇಂಥವ್ರನ್ನ ನೋಡಿನೇ ಇಂಥ ಮಾತು ಇಂಥ ಗಾದೆಗಳು ಹುಟ್ಕೊಂಡಿರಬಹುದೋ ಏನೋ. ಮತ್ತಿನ್ನೇನ್ ಹೇಳ್ರಿ, ದ್ವೇಷ ಭಾಷಣದ ವಿರುದ್ಧ ಕಾನೂನು ತಂದವರೇ ಇಂಥ ದ್ವೇಷ ರೋಷಾವೇಶದ ಭಾಷಣ ಮಾಡ್ತಾರ, ಕೊಲ್ಲಬೇಕು ಅಂತ ಸೀದಾ ಕರೆ ಕೊಡ್ತಾರ ಅಂದ್ರ ಏನ್ ಹೇಳ್ಬೇಕು? बीजेपी का थर्ड फॉर्मूला ध्रुवीकरण, द्वेष और डर है और वो सबको डराकर धमकाकर अब तक काम कर रहे हैं। अगर कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना, ये कुरान में कहा है। और मैं यही कहूंगा, आपका नमाज तोड़ना है तो परवाह नहीं, ये जहरीला सांप है आरएसएस और बीजेपी, इसको अगर आप नहीं मारेंगे आप कभी बचेंगे नहीं। ಅಂತೂ ಇಂತೂ ಅಸ್ಸಾಂನ್ಯಾಗ ಬಿಜೆಪಿ ಖರ್ಗೆ ಅವ್ರ ವಿರುದ್ಧ FIR ದಾಖಲು ಮಾಡೇದಂತ. ನೋಡ್ರು ಏನಾಗ್ತದಂತ. ಆದ್ರ ಭಾಷಣ ಮಾಡೋರು ಹಿಂಗಾದ್ರ ಪ್ರಚಾರಕ್ಕೆ ಎಂಥವ್ರು ಬರ್ಲಿಕ್ಕತ್ತಾರಂತ ನೋಡ್ಬೇಕು ನೀವು. ಇಂಥವ್ರು ಬಂದು ಪ್ರಚಾರ ಮಾಡಿದ್ರ ಮಂದಿ ಓಟ್ ಹಾಕ್ತಾರಂತ ಅದು ಹೆಂಗ ನಂಬ್ಕೊಂಡು ಬಿಟ್ಟೈತೋ ಏನೋ ಕಾಂಗ್ರೆಸ್ ಪಕ್ಷ. ಹೆಣ್ಣು ಮಗಳು ಅಂತ ನೋಡ್ಲಿಲ್ಲ, ಅಧಿಕಾರಿ ಅಂತ ನೋಡ್ಲಿಲ್ಲ, ಫೋನ್ಯಾಗ ಹೊಲಸೊಲಸು ಪದ ಪ್ರಯೋಗ ಮಾಡಿ ಯಪ್ಪ ಇಷ್ಟು ಕೆಟ್ಟ ಹೆಸರು ತಗೊಂಡಿರುವಂತ ರಾಜೀವ್ ಗೌಡ ಬಾಗಲಕೋಟೆದಾಗ ಹಿಂಗ ಪ್ರಚಾರ ಮಾಡ್ತಾರಂತಂದ್ರ ಏನ್ ಮಾಡ್ತೀರಿ ಹೇಳ್ರಿ? ಅಲ್ಲ, ಇಂಥವ್ರನ್ನ ಪ್ರಚಾರಕ್ಕೆ ಕರ್ಸು ಬದಲಿ ನಿನ್ನೆ ಮೊನ್ನೆ ನೋಡಿದೆ ನೋಡ್ರಿ, ಒಂದ್ 200 ರೂಪಾಯಿ ರೊಕ್ಕ ಕೊಟ್ಟು ಹೆಂಗ್ ರ್ಯಾಲಿಗೆ ಚುನಾವಣೆದಾಗ ಮಂದಿನ ಸೇರಿಸ್ಲಿಕ್ ಮಾಡ್ತಿರ್ಲ ಅಂಥವ್ರನ್ನ ಕರ್ಸೋದೇ ಬಹಳ ಬೆಟರ್ ಅನಿಸ್ತೈತಿ ನನಗ. ಬಿಡ್ರಿ, ಈ ಉಪಚುನಾವಣೆ ಗದ್ದಲವೆಲ್ಲ ಸೈಡಿಗೆ ಇಟ್ಬಿಡು. ನಿರುದ್ಯೋಗ ಸಮಸ್ಯೆ ಎಷ್ಟು ಕಾಡ್ಲಿಗತ್ತದಂದ್ರ ಸರ್ಕಾರ ಏನೋ ದೊಡ್ಡದಾಗಿ ಯುವ ನಿಧಿ ಮೂಲಕ ಯುವಕರಿಗೆ ಆರ್ಥಿಕ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದು. ಆದ್ರೆ ಏನ್ ಮಾಡ್ತೀರಿ ಹೇಳ್ರಿ? ಯುವ ಜನತೆ ಈಗ ಬೀದಿಗಿಳಿದು ಪ್ರತಿಭಟನೆ ಮಾಡ್ಲಿಕ್ಕತ್ತಾರ. ನೀವು ಉದ್ಯೋಗ ಕೆಲಸ ಕೊಡ್ಲಿಕ್ಕೆ ಆಗಲ್ಲಾಗ್ಯದ, ನಿಮಗ ನೇಮಕಾತಿಗಳನ್ನ ಮಾಡ್ಲಿಕ್ಕತ್ತಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಸರ್ಕಾರದ ವಿರುದ್ಧ ಮಂದೆಲ್ಲ ತಿರುಗಿ ಬಿದ್ದಾರ್ರಿ, ಪ್ರತಿಭಟನೆ ಮಾಡ್ಲಿಕ್ಕತ್ತಾರ. ಸೀದಾ ಅವ್ರು ಹೇಳೋದು ಮಾತು ಒಂದೇ, ಕೆಲಸ ಕೊಡ್ರಿ ಇಲ್ಲಾಂದ್ರ ಜಾಗ ಖಾಲಿ ಮಾಡ್ರಿ ಅಂತ ಅಲ್ಲಿಗತ್ತಾರ. ಛೇ ಎಂತೆಂಥ ದೊಡ್ಡವರೇ ಹೇಳಿದ್ರು ತಮ್ಮ ಕುರ್ಚಿಯನ್ನ ಬಿಟ್ಟು ಕೊಡದಂತ ಸಿದ್ದರಾಮಯ್ಯನವರು ಯುವ ಜನತೆ ಮಾತು ಕೇಳ್ತಾರೇನ್ ಹೇಳ್ರಿ? ಅವ್ರ ಕುರ್ಚಿ ಬಿಟ್ಟು ಹೋಗೋದಂತೂ ಅಸಾಧ್ಯವಾದ ಮಾತು ಬಿಡ್ರಿ. ಇನ್ನು ಇಲ್ಲಿ ಅಪ್ಪ ಮಗ ಅದಾರ್ರಪ್ಪ, ಏನ್ ಮಾತೆತ್ತಿದ್ರ 1000 ಕೋಟಿ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಹೇಳಿ ಅಭಿವೃದ್ಧಿಗೆ ರೋಡಿಗೆ ಹಾಕಿವಿ ಅಂತ ಹೇಳಿ ಖರ್ಗೆ ಕುಟುಂಬದವ್ರು ಹೇಳ್ಕೋತಿರ್ತಾರ ನೋಡ್ರಿ. ಸ್ವಲ್ಪ ಈ ಚಿತ್ತಾಪುರದ ರಸ್ತೆಗಳ ಅವಸ್ಥೆ ಹೆಂಗೈತಂತ ಕಣ್ಣಾರೆ ನೋಡ್ಬೇಕು ನೀವು, ಕಣ್ಣುಗಳು ಪಾವನ ಆಗ್ಬಿಡ್ತಾವ. ನಮಸ್ಕಾರ, ಜೈ ಶ್ರೀರಾಮ್. ಇದು ನೋಡ್ರಿ ನಮ್ಮ ಚಿತ್ತಾಪುರದ ಹಣೆಬರ. ಚಿತ್ತಾಪುರ ಹಣೆಬರ ನೋಡ್ರಿ, ಮಹಾಜನತೆ, ಕರ್ನಾಟಕದ ಮಹಾಜನತೆ. ಅವ ನಾವ್ ಇಲ್ಲಿ ಉಸ್ತುವಾರಿ ಸಚಿವನ ಕೆಲ್ಸಕ್ಕೆ ಬರ್ಲಾರ್ದವ, ಅವ್ರಪ್ಪ ಅವ ಇಬ್ರು ಬಂದು ನಾವು 1000 ಕೋಟಿ ಹಾಕಿವಿ ಚಿತ್ತಾಪುರದಾಗ ಅಂತ ಹೇಳಿ ದೊಡ್ಡದಾಡದ್ ಬೀಸ್ತಾನವ. ಏನು ಹಣೆ ಬಾರೋ ಪಿಕೇರಿಂದು ಕ್ಷೇತ್ರದು. ಸೈಡ್ ಮಾರೋಜಿ ಬೇ ನೋಡಿ ಏಟೆಲ್ ತೆಗ್ಗವನು. ಚಿತ್ತಾಪುರದ ಪರಿಸ್ಥಿತಿ ಎಲ್ಲಿದ್ದೀರಿಯೋ ಕಾಂಗ್ರೆಸ್ ಲೀಡರ್ಗಳೇ? ಇದ್ದೀರಿ ಏನ್ ದನ ಕೈಲತ್ತೀರೋ ಚಿತ್ತಾಪುರದಾಗಿದ್ದು? ನಮ್ ಸಾಬ್ ಅಂತಿರಲ್ಲ, ನಿಮ್ ಸಾಬ್ ಬಂದು ತೆಗ್ಗಾಕ ಮೂಸ್ತಾನ, ನೀವು ತೆಗ್ ಮೂಸ್ತೀರಿ ನೋಡ್ರು. ನಿಮ್ಮ ಹಣೆ ಬಾರ
ಚಿತ್ತಾಪುರದ ಹಣೆ ಬಾರ ಹಿಂಗೆ ಮಾಡಿಟ್ರಿ ನೀವು, ಮಂದಿಗೆ ಮೋಸ ಮಾಡಿ ಮಾಡಿ ಖಲಾಸ್ ಮಾಡಿಟ್ರಿ ನೀವು. ಯಾವ ರೋಡ್ ಅನ್ನೋದು? ನಾಲ್ವಾರಿಂದ ಕೊಂಚೂರು ರೋಡು, ನಾಲ್ವಾರಿಂದ ಕೊಂಚೂರು ಹೋಗುವ ರಸ್ತೆ ಇದು. ನಮ್ಮ ಚಿತ್ತಾಪುರಿನ ಹಣೆ ಬಾರದ ರಸ್ತೆ ಇದು. ಎಲ್ಲಪ್ಪ 1000 ಕೋಟಿ ಖರ್ಗೆ, ದೊಡ್ಡ ಖರ್ಗೆ ತಂದೆ ಮಕ್ಕಳು ಬಂದು 1000 ಕೋಟಿ ಅಂದ. ಸಿದ್ದರಾಮಯ್ಯ ಪಾಪ ತಿಳ್ಕೊಂಡ ನಿಮ್ಮ ಸುಳ್ಳು ಮಾತುಗಳಿಗೆ ನನ್ನ ಶರಣಾಗಲ್ಲ ಅಂತ ಹೇಳಿ ಅವ ಬರ್ಲಿಲ್ಲ ಪಾಪ. ಎಲ್ಲ ನಿಮ್ 1000 ಕೋಟಿ ಚಿತ್ತಾಪುರದಾಗ ಇದೇನಾ 1000 ಕೋಟಿ ಹಾಕಿದ್ದು? ಇವ್ರು ಬಹುಶಃ ಕರೆಕ್ಟ್ ಆಗಿ ಹೇಳ್ಯಾರ ಬಿಡ್ರಿ, ನಾವ ತಪ್ಪಾಗಿ ತಿಳ್ಕೊಂಡಿವಿ. ಕೋಟಿಗಟ್ಲೆ ರೊಕ್ಕನ ರಸ್ತೆಗೆ ಹಾಕ್ಯಾರ ಅಂತಂದ್ರ ರೋಡ್ ರಿಪೇರಿ ಸಲುವಾಗಿಯೂ ಅಲ್ಲ, ಒಳ್ಳೆ ರಸ್ತೆ ಮಾಡ್ಲಿಕ್ಕೂ ಅಲ್ಲ. ಹಂಗ ಸುಮ್ನ ರೋಡ್ ಮೇಲೆ ಚೆಲ್ಲಿ ಬಿಟ್ಟಾರೋ ಏನೋ, ಯಾರಿಗ್ ಗೊತ್ತ ಹೇಳ್ರಿ. ನೋಡ್ರಿ ಅಷ್ಟ್ ರೊಕ್ಕ ಇರೋರು ಹೆಂಗನೋ ಏನನೋ ಮಾಡ್ತಾರ ಬಿಡ್ರಿ. ಬಿಡ್ರಪ್ಪ, ಇವು ಈ ಚಿತ್ತಾಪುರ ನಾಲ್ವರ ಎಲ್ಲ ಒಂಥರ ಹಳ್ಳಿಗಳಿದ್ದಂಗ, ಗ್ರಾಮಗಳಿದ್ದಂಗ, ಆ ಕಡೆ ರೋಡ್ಗಳೆಲ್ಲ ಹಿಂಗೆ ಇರ್ತಾವ. ಆದ್ರ ನಮ್ಮ ರಾಜಧಾನಿ ಬೆಂಗಳೂರು ಸಿಟಿ ರೋಡ್ಗಳು ಹಂಗೆಲ್ಲ ಇಲ್ಲ ಅಂತ ನೀವ್ ಅಂದ್ಕೊಂಡಿದ್ರ ನೀವು ತಿಳ್ಕೊಂಡಿರೋದು ತಪ್ಪು. ಈ ಮೊದಲೆಲ್ಲ ಒಂದು ಚಂದ ಹಳಿ ಹಾಡಿತ್ ನೋಡ್ರಿ, ಅಂದದೂರು ಬೆಂಗಳೂರು ಹೋಯ್ ಚಂದದೂರು ಬೆಂಗಳೂರು. ಈಗ ನೋಡಿದ್ರ ಬೇರೆ ಹಾಡ್ಬೇಕಾಗ್ತದ, ಗುಂಡಿಯೂರು ಬೆಂಗಳೂರು ಹೋಯ್ ತೆಗ್ಗಿನೂರು ಬೆಂಗಳೂರು ಹೋಯ್. ಹಿಂಗಾದ್ರ ಬೆಂಗಳೂರು ಸಿಟಿನಾಗೆ ಈ ರೋಡ್ಗಳಂದ್ರೆ ಏನ್ ಮಾಡ್ಬೇಕು? ಬೆಂಗಳೂರು ಉಸ್ತುವಾರಿಯನ್ನ ತಲೆಮ್ಯಾಲ ಹೊತ್ಕೊಂಡಿರುವಂತಹ DCM DK ಶಿ ಸಾಹೇಬ್ರೆ ಎಲ್ಲದಿರಪ್ಪ? ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದವರು ರೋಡ್ನಾಗಿನ ಗುಂಡಿನೇ ಮುಚ್ಚಿಸ್ಲಿಕ್ಕೆ ಆಗಲಾಗ್ಯದಂದ್ರೆ ಇನ್ನೆಲ್ಲಿ ಬ್ರ್ಯಾಂಡ್ ಬೆಂಗಳೂರು ಕನಸು ಕಾಣಬೇಕಂತೀನಿ ನಾನು. ಬಿಡ್ರಿ, ಈಗ ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಕಡೀದಾಗಿ ಒಂದು ವಿಡಿಯೋ ತೋರಿಸ್ತೀನಿ. ನಾಯಕ, ನಿಜವಾದ ನಾಯಕ ಹೆಂಗಿರ್ತಾರ, ನಾಯಕನಾಗಬೇಕು ಅಂತ ಕನಸು ಕಾಣುವಂಥವ್ರು ಹೆಂಗಿರ್ತಾರ ಅನ್ಲಿಕ್ಕ ಇದು ಒಂದು ದೃಶ್ಯ ಸಾಕ್ಷಿ. ನೋಡ್ರಿ, ಈ ವ್ಯತ್ಯಾಸ, ಈ ಅಂತರ ಬಹಳಷ್ಟು ಸಲ ನಾನ 1000 ಸಲ ಹೇಳಿನ ಖರೆ ಮಿರ್ಚಿ ಮಂಡಕ್ಕಿದಾಗ. ಆದ್ರೂ ಅರ್ಥ ಆಗೋರಿಗೆ ಅರ್ಥ ಆಗ್ತದ, ಅರ್ಥ ಆಗದೆ ಇರೋರಿಗೆ ಇನ್ನೊಂದು ಜನ್ಮ ಹುಟ್ಟಿ ಬರ್ಬೇಕಾಗ್ತದ ಅಷ್ಟೇ, ಮತ್ತೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.